ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ದ ಬಂಡಲ್ ಆಫ್ ಕ್ರಿಯೇಟಿವಿಟಿ ಚಾನೆಲ್. ನಾನು ಇವತ್ತಿನ ದಿವಸ ಟ್ರೆಡಿಷ್ನಲ್ ಆಗಿ ಮನೇಲಿ ಮಾಡೋಂಥ ಕೋಡುಬಳೆನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಾನು ಏನಪ್ಪ ಅಂದರೆ, ನಾನು ಒಂದು ಸಣ್ಣ ಇದರಲ್ಲಿ ತೊಗೊಳ್ತಾ ಇದ್ದೀನಿ, ಪಾವಲ್ಲಿ 1 ಪಾವು ಅಕ್ಕಿ ಹಿಟ್ಟು, 1/4 ಪಾವು ಸಣ್ಣ ರವೆ, ಚಿರೋಟಿ ರವೆ, 1/4 ಪಾವು ಮೈದಾ ಹಿಟ್ಟು, ಆಮೇಲೆ 1/4 ಭಾಗ ಕೊಬ್ಬರಿ ತುರಿ, 10 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಇಂಗು. ಇದಿಷ್ಟು ಇದಕ್ಕೆ ಬೇಕಾಗಿರೋ ಸಾಮಾನು. ಇವಾಗ ಅಕ್ಕಿ ಹಿಟ್ಟನ್ನ ಹುರಿಬಾರ್ದು, ರವೆ ಮೈದಾ ಹಿಟ್ಟನ್ನ ಹುರ್ಕೋಬೇಕು. ಈಗ ಇದಿಷ್ಟು ಸಾಮಾನು ಜೊತೆನೂ ಒಂದು ಹಿಡಿಯಷ್ಟು ಕಡಲೆಪಪ್ಪು ಕೂಡ ಬೇಕು. ಈಗ ಚಿರೋಟಿ ರವೆನ ನೋಡಿ, ಈಗ ಚಿರೋಟಿ ರವೆನ ಒಂದು ಬಾಣಲೆಗೆ ಹಾಕ್ಕೊಂಡು ಹುರ್ಕೋಬೇಕು. ಈಗ ನೋಡಿ, ಅದು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಬಿಸಿ ಸ್ವಲ್ಪ ತುಂಬಾ ಬಿಸಿ ಆಗಬೇಕು. ಬಿಸಿ ಆಗಿದೆ. ಇದನ್ನು ಇವಾಗ ಒಂದು ಅದೇ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಲ್ಲ, ಅದೇ ಪಾತ್ರೆಗೆ ಹಾಕೋತೀನಿ. ಈಗ ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಮೈದಾ ಹಿಟ್ಟನ್ನ ಹುರ್ಕೋತಾ ಇದ್ದೀನಿ. ಇದು ಕೈ ಸ್ವಲ್ಪ ಮುಟ್ಟಿದ್ರೆ ನೀವು ಬಿಸಿಯಾಗಿರಬೇಕು. ಇದು ಕೂಡ ಆಗಿದೆ ನೋಡಿ. ಇವಾಗ ಮೈದಾ ಹಿಟ್ಟು ಕೂಡ ಹುರ್ಕೊಂಡಿದ್ದೀವಿ. ಇದನ್ನು ಇವಾಗ ತೆಗೆದು ತಿರ್ಗಾ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀವಲ್ಲ, ಅದೇ ಪಾತ್ರೆಗೆ ಇದನ್ನು ಹಾಕ್ಕೋಬೇಕು. ನೋಡಿ, ಈಗ ಮೆಣಸಿನ್ಕಾಯಿ, ಕೊಬ್ಬರಿ, ಇಂಗು. ಕೊಬ್ಬರಿ ಹೆಂಗೆ ಅಂದರೆ 1 ಪಾವ್ಗೆ 1/4 ಇದು ಕೊಬ್ಬರಿಯಷ್ಟು ಸಾಕು. ಒಂದು ಹೋಳಲ್ಲಿ 1/4 ಭಾಗ ಅಷ್ಟು ಕೊಬ್ಬರಿನ ತುರ್ಕೊಳ್ಳಿ. ತುಂಬ ಕೊಬ್ಬರಿ ಹಾಕೋಬೇಡಿ. ಇಂಗೊಂದು ಸ್ವಲ್ಪ, ಕಾಯಿ, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಇದು ಡ್ರೈ ಪೌಡರ್ ಆಗಿದೆ. ಸ್ವಲ್ಪ ನೀರು ಹಾಕೋಬೋದು. 2-3 ಸ್ಪೂನಷ್ಟು ನೀರು ಹಾಕ್ಕೊಂಡು ತಿರ್ಗಾ ಗ್ರೈಂಡ್ ಮಾಡಬೇಕು. ನೀರು ಹಾಕ್ಕೊಂಡು ಸ್ವಲ್ಪ ಹೀಗೆ ನುಣ್ಣಗೆ ರುಬ್ಕೋಬೇಕು. ಗಟ್ಟಿಗೆ ರುಬ್ಕೋಬೇಕು, ತುಂಬ ನೀರು ಹಾಕೋಬೇಡಿ. ಈಗ ನೋಡಿ, ಅಕ್ಕಿ ಹಿಟ್ಟಿಗೆ ಹುರಿದಿರೋ ಚಿರೋಟಿ ರವೆ, ಮೈದಾ ಹಿಟ್ಟು ಎಲ್ಲ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಆರಿದ ಮೇಲೆ ಕಲಿಸ್ಕೋಬೇಕು. ಅದಕ್ಕೆ ನಾನು ಒಂದು ಹಿಡಿ ಕಡಲೆಪಪ್ಪಿನ ಹಿಟ್ಟು ಮಾಡ್ಕೊಂಡಿದ್ನಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಆಮೇಲೆ ರುಬ್ಕೊಂಡಿದ್ನಲ್ಲ ಇದನ್ನೆಲ್ಲ ಮೆಣಸಿನ್ಕಾಯಿ, ಕಾಯಿ ಎಲ್ಲ ರುಬ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ. ಈಗ ರುಬ್ಬಿರೋದು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಅದಕ್ಕೆ ಉಪ್ಪು ಹಾಕ್ಕೊಂಡು ಆಮೇಲೆ ಒಂದು 4 ಕಾಳು ಜೀರಿಗೆ 1 4 ಕಾಳು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕೀಗ. ಇದನ್ನು ಹೀಗೆ ಮಿಕ್ಸ್ ಮಾಡಿ ತಡಪಡಿ ಮಾಡಿ ಒಂದು ಸ್ವಲ್ಪ ತಡಪಡಿ ಮಾಡಿ ಇದನ್ನು ಒಂದು 5 ನಿಮಿಷ ಇಟ್ಬಿಟ್ಟು ಆಮೇಲೆ ಒಸಿಬೇಕು. ಎಲ್ಲ ಪದಾರ್ಥಗಳು ಹಾಕಿ ಈ ಥರ ಕಲಸಿ ಇಟ್ಬಿಟ್ಟು ಒಂದು 10 ನಿಮಿಷ ಬಿಟ್ಕೊಂಡು ಸ್ವಲ್ಪನೇ ತೊಗೊಂಡು ನೀರು ಹಾಕಿ ಕಲಿಸ್ಕೊಂಡು ಒಸ್ದುಬಿಟ್ಟು ಎಣ್ಣೆಗೆ ಹಾಕಬೇಕು. ಅಲ್ಲಪ್ಪ ಇದು. ಈಗ ಎಲ್ಲ ಕಲಸಿಟ್ಕೊಂಡಿರೋ ಹಿಟ್ಟಿಗೆ ಎಣ್ಣೆ ಕಾಯೋಕ್ಕೆ ಇಟ್ಬಿಟ್ಟು ಎಣ್ಣೆನ ಮೇಲೆ ಹಾಕ್ಕೋಬೇಕು. ಅದು ಬುಸ್ ಅಂತ ಬರಬೇಕು. ಈ ಥರ ಬುಸ್ ಅಂತ ಬರಬೇಕು. ಈ ಥರ ಹಿಟ್ಟು ಕಲಿಸ್ಕೋಬೇಕು. ಕಲಿಸ್ಕೊಂಡು ಇವಾಗ ತೊಗೊಂಡು ಒಂದು ಸ್ವಲ್ಪ ಇಷ್ಟಿಷ್ಟೇ ತೊಗೊಂಡು ಒಸಿಬೇಕು. ಈ ಥರ ಮಾಡಿಕೊಂಡು ಒಸ್ಕೋಬೇಕೆಲ್ಲನೂ. ಒಸ್ದು ಇಟ್ಕೊಂಡು ಒಂದು ಸಲ ಎಣ್ಣೆ ಕಾದಾಗ ಹಾಕ್ಕೊಂಡು ತೆಗಿಬೇಕು. ನೋಡಿ, ಎಲ್ಲ ಒಸ್ದು ಇಟ್ಕೊಂಡಿದ್ದೀವಿ. ಇದನ್ನು ಎಣ್ಣೆಗೆ ಕರಿಯೋಕ್ಕೆ ಹಾಕೋದು. ಒಂದೊಂದೇ ಹೀಗೆ ಹಾಕಬೇಕು. ಎಣ್ಣೆ ಕಾದಿರಬೇಕು, ಒಂದೊಂದೇ ಹೀಗೆ ಹಾಕಬೇಕು. ನೋಡಿ, ಗರಿಗರಿಯಾಗಿರೋ ಕೋಡುಬಳೆ ಆಗಿದೆ. ಇವಾಗ ತುಂಬ ಚೆನ್ನಾಗಿದೆ. ಇದು ಟ್ರೆಡಿಷ್ನಲ್ ಕೋಡುಬಳೆ. ನೀವು ಸಹ ಮಾಡಿ ನೋಡಿ. ಆಮೇಲೆ ನಮಗೆ ಬಂಡಲ್ ಆಫ್ ಕ್ರಿಯೇಟಿವಿಟಿ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ. ಹೀಗೆ ನಾವು ಒಂದೊಂದು ಮಾಡಿ ತೋರಿಸ್ತಾ ಇರ್ತೀವಿ. ನೀವು ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಮಾಡಿ ನಮಗೆ.